ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ನಲ್ಲಿ ಮಧುರಮ್ಮ ಜಾತ್ರೆ ಉತ್ಸವದ ಸಂಭ್ರಮ ಮನೆ ಮಾಡಿದೆ. ಕಣ್ಮನ ಸೆಳೆದಿವೆ 80 ಅಡಿ ಎತ್ತರದ ಕುರ್ಚಿಗಳು. ದೇವರ ದರ್ಶನಕ್ಕೆ ಇಡೀ ಭಕ್ತ ಸಾಗರವೇ ಹರಿದು ಬಂದಿದೆ. ಪುರಾಣ ಪ್ರಸಿದ್ಧ ಮಧುರಮ್ಮನ ಜಾತ್ರಾ ಉತ್ಸವ ಇದು. ಗಗನಚುಂಬಿ ಕುರ್ಚಿಗಳು ಸಾಕಷ್ಟು ಗಮನ ಸೆಳೆದಿದೆ. 17 ಕುರ್ಚಿಗಳನ್ನು ಗ್ರಾಮಸ್ಥರು ಕಟ್ಟಿದ್ದಾರೆ. ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಈ ಬಾರಿ ಜಿಲ್ಲಾಡಳಿತ. 80 ಅಡಿ ಎತ್ತರದ ಕುರ್ಚಿಗಳ ನಿರ್ಮಾಣವನ್ನು ಮಾಡಲಾಗಿದೆ. ಒಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಭಕ್ತ ಸಮೂಹವೇ ಅಲ್ಲಿ ಸೇರಿದೆ. ಜಾತ್ರೆಯಲ್ಲಿ ಕುರ್ಚಿಗಳು ಬಹಳಷ್ಟು ಗಮನ ಸೆಳೆದಿದೆ. ಗಗನಚುಂಬಿ ಕುರ್ಚಿಗಳನ್ನು ಮಧುರಮ್ಮನ ಜಾತ್ರೆಗೆ ಬರ್ತಾ ಇರುವ ಸುತ್ತಮುತ್ತಲ ಗ್ರಾಮಸ್ಥರು, ಹಾಗಾಗಿ ಒಟ್ಟು 17 ಕುರ್ಚಿಗಳನ್ನು ಸುತ್ತಮುತ್ತಲ ಗ್ರಾಮಸ್ಥರು ಕಟ್ಟಿದ್ದಾರೆ. ಕಳೆದ ಬಾರಿ 180 ಅಡಿಗೂ ಹೆಚ್ಚು ಎತ್ತರಕ್ಕೆ ಕುರ್ಚಿಗಳನ್ನು ಕಟ್ಟಲಾಗಿತ್ತು. ರಥವನ್ನು ತೇರು ಕಟ್ಟಲಾಗಿತ್ತು. ಈ ವೇಳೆ 2 ಕುರ್ಚಿಗಳು ನೆಲಕ್ಕೆ ಉರುಳಿ ಬಹಳ ದೊಡ್ಡ ಅವಘಡವೇ ಸಂಭವಿಸಿ ಹೋಗಿತ್ತು. 3 ಜನ ಸಾವನ್ನಪ್ಪಿದ್ರು, ಹಲವಾರು ಜನರಿಗೆ ಗಾಯವಾಗಿತ್ತು. ಈ ಹಿನ್ನೆಲೆ ಈ ಬಾರಿ ಜಿಲ್ಲಾಡಳಿತ ಮತ್ತಷ್ಟು ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಹಾಗಾಗಿ 80 ಅಡಿಗೂ ಹೆಚ್ಚು ಎತ್ತರಕ್ಕೆ ಕುರ್ಚಿಗಳನ್ನು ಕಟ್ಟಬಾರದು ಅನ್ನುವಂಥ ಆದೇಶವೂ ಕೂಡ ನೀಡಲಾಗಿತ್ತು. 80 ಅಡಿಗೆ ಮಾತ್ರ ಈ ಬಾರಿ ಕುರ್ಚಿಗಳು ಸೀಮಿತವಾಗಿದೆ. ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಜಮಾಯಿಸಿದ್ರು. ಈ ಬಾರಿ ಅತ್ಯಾಕರ್ಷಣೀಯಾಗಿದ್ದು ದೊಡ್ಡ ನಾಗಮಂಗಳ ಕುರ್ಚ್. ಪ್ರತಿ ಬಾರಿ ರಾಸುಗಳ ಮುಖಾಂತರ ಕುರ್ಚಿಗಳನ್ನು ಎಳೆದುಕೊಂಡು ಬರಲಾಗ್ತಾ ಇತ್ತು. ಈ ಬಾರಿ ಆನೆ ಮತ್ತು ಒಂಟಿಯ ಮುಖಾಂತರ ಕುರ್ಚನ್ನು ತರಲಾಗಿದೆ. ಒಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕುರ್ಚಿ ನಿರ್ಮಾಣ ಮಾಡಲಾಗಿದೆ. 80 ಅಡಿ ಹಾಗೆ ಸಾಕಷ್ಟು ಜನ ಭಕ್ತ ಸಮೂಹವು ಅಲ್ಲಿ ಸೇರಿದೆ. ಕುರ್ಚ್ಗೆ ಆನೆ ಮತ್ತು ಒಂಟೆಗಳು ಈ ಬಾರಿ ಪ್ರಮುಖವಾದಂಥ ಆಕರ್ಷಣೆಯಾಗಿದೆ. ಇದೇ ರೀತಿಯಾದಂತಹ ಜಾತ್ರೆಯ ಸಂದರ್ಭದಲ್ಲಿ ಬಹಳ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇದ್ರು. ಆದರೆ ಕಳೆದ ಬಾರಿ ದೊಡ್ಡ ಅವಘಡವೇ ಸಂಭವಿಸಿತ್ತು. ಸಾವು ನೋವುಗಳಿಗೂ ಕೂಡ ಈ ಮಹೋತ್ಸವ ಕಾರಣವಾಗಿದ್ದರಿಂದ ಈ ಬಾರಿ ಆ ರೀತಿಯಾದಂತಹ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೂಡ ನೀಡಲಾಗಿತ್ತು ಜಿಲ್ಲಾಡಳಿತ. ಹಾಗಾಗಿ ಆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಈ ಬಾರಿ ಕೈಗೊಂಡಿರುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಬಹಳ ಸಂಭ್ರಮದಿಂದಲೇ ಆನೇಕಲ್ನ ಮಧುರಮ್ಮ ಜಾತ್ರೆ ಉತ್ಸವ ನಡೆದಿದೆ.